ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಈಗಷ್ಟೇ ಒಂದು ಮುಖ್ಯವಾದ ಸುದ್ದಿ ಲಭ್ಯವಾಗ್ತಿದೆ. ಮುಂಬರುವ ಪವಿತ್ರ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಗರ ನಗರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಭಾರೀ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ನಗರದಾದ್ಯಂತ ಪೊಲೀಸ್ ಪಡೆಗಳಿಂದ ಬೃಹತ್ ರೂಟ್ ಮಾರ್ಚ್ ಪಥಸಂಚಲನ ನಡೆಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ನೇತೃತ್ವದಲ್ಲಿ ಪಥಸಂಚಲನ ಖುದ್ದು ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಬಿ ಅವರ ಸಮ್ಮುಖದಲ್ಲೇ ಈ ರೂಟ್ ಮಾರ್ಚ್ ನಡೆದಿದ್ದು, ಸಾಗರ ನಗರದ ಪ್ರಮುಖ ರಸ್ತೆಗಳು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಪಥಸಂಚಲನ ನಡೆಸಿ ಸಾರ್ವಜನಿಕರಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಹಬ್ಬದ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಪಡೆ ಸಂಪೂರ್ಣ ಸಜ್ಜಾಗಿದೆ ಎಂಬ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಶಾಂತಿ ಸಭೆ ನಡೆಸಿದ ನಂತರ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ನಿಖಿಲ್ ಬಿ ನೀಡಿದ ಖಡಕ್ಕೆಚ್ಚರಿಕೆ ಏನು? ರೂಟ್ ಮಾರ್ಚ್ ಬೆನ್ನಲ್ಲೇ ಸಾಗರದಲ್ಲಿ ವಿವಿಧ ಸಮುದಾಯದ ಮುಖಂಡರ ಉಪಸ್ಥಿತಿಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಶಾಂತಿ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ನೀಡಿದ ಸಂದೇಶ ಹೀಗಿದೆ: ಈದ್ ಮಿಲಾದ್ ಹಬ್ಬವನ್ನು ಎಲ್ಲರೂ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತ್ವದಿಂದ ಆಚರಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ವದಂತಿಗಳನ್ನು ಹರಡುವವರ ವಿರುದ್ಧ ಹಾಗೂ ಶಾಂತಿ ಭಂಗ ತರಲು ಯತ್ನಿಸುವ ಪುಂಡರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಹಬ್ಬದ ವೇಳೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರದೆ ಶಾಂತಿಯುತವಾಗಿ ಸಂಭ್ರಮಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿದೆ. ಆಯೋಜನೆ ಮಾಡಿದ್ದಾರೆ. ಈ ಸೌಹಾರ್ದ ಸಭೆಯಲ್ಲಿ ಎಲ್ಲ ಬಾಂಧವರು ತಮ್ಮ ಏನು ಅನಿಸಿಕೆಗಳೇನಿತ್ತು ಅದರ ಬಗ್ಗೆ ಅವರು ತಿಳುವಳಿಕೆಯನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಾವು ಯಾವ ಮಾರ್ಗಸೂಚಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದಾರೆ ಅದೆಲ್ಲ ಪಾಲನೆ ಆಗಬೇಕು ಅನ್ನೋದನ್ನು ನಾವು ಅವರಿಗೆ ತಿಳುವಳಿಕೆ ನೀಡಿದ್ದೀವಿ. ಅದರ ಜೊತೆಗೆ ಅವರು ಸಿಂಗಲ್ ವಿಂಡೋ ಸಿಸ್ಟಮ್ ಬಗ್ಗೆ ಒಂದು ಅನಿಸಿಕೆಯನ್ನು ನೀಡಿದ್ರು. ಅದನ್ನು ನಾವು ನಾಳೆಯಿಂದ ಶುರು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ನಗರಸಭೆ, ಪೊಲೀಸ್, ಮೆಸ್ಕಾಂ ಅವರು, ಆಮೇಲೆ ರೆವಿನ್ಯೂದವರು ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಸಿಗುವ ರೀತಿಯಲ್ಲಿ ಅದನ್ನು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ವಿದ್ಯುತ್ ನಿರ್ಣಯ ಬಗ್ಗೆ ಕೂಡ ಅವರು ಮಾತನಾಡಿದರು. ರಸ್ತೆ ಗುಂಡಿಗಳ ಬಗ್ಗೆ ಕೂಡ ವಿಚಾರವನ್ನು ಹೇಳಿದರು. ಮತ್ತು ಟ್ರಾಫಿಕ್, ಎಸ್ಪೆಷಲಿ ನಮ್ಮ ಬರವಣಿಗೆ ಸಾಕು ರೂಟಲ್ಲಿ ಟ್ರಾಫಿಕ್ ಮೂವ್ಮೆಂಟ್ಗಳ ಬಗ್ಗೆ ಕೂಡ ಮಾತನಾಡಿ ಹೇಳಿದರು. ಎಲ್ಲವನ್ನು ನಾವು ನೋಟ್ ಡೌನ್ ಮಾಡಿಕೊಂಡು ಇದಕ್ಕೆ ಯಾವ ರೀತಿ ನಾವು ಒಂದು ಚೇಂಜಸ್ ಅನ್ನು ತರಬೇಕು ಅದನ್ನು ASP ನಾವು ಮಾಡ್ತೀವಿ. ಇದರ ಜೊತೆಗೆ ನಾವು ಪಬ್ಲಿಕ್ ಐ ಶಿವಮೊಗ್ಗ ಅಂತ ಒಂದು ಹೊಸ ವಾಟ್ಸ್ಆ್ಯಪ್ ನಂಬರನ್ನು ಶುರು ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಇನ್ಫಾರ್ಮೇಷನ್ ಮುಕ್ತವಾಗಿ ಶೇರ್ ಮಾಡ್ಬೋದು. ಎಸ್ಪೆಷಲಿ ನಮ್ಮ ಡ್ರಗ್ಸ್ ವಿಚಾರವಾಗಿ ಏನೇ ನಮಗೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ಅದರ ಬಿಟ್ಟು ಏನಾದ್ರು ಬೇರೆ ವೈಲೇಷನ್ ಬೇರೆ ಏನಾದ್ರು ತೊಂದರೆಗಳಿತ್ತು ಅಂದರೂ ಅದಕ್ಕೆ ನೀವು ಕಳಿಸ್ಕೊಡ್ಬೋದು. ಅದರ ಬಗ್ಗೆ ಕೂಡ ಆ ನಂಬರನ್ನು ಶೇರ್ ಮಾಡಿ ನಾವು ಈ ಸಾಗರದ ಜನತೆ ಏನು ಪ್ರತಿಯೊಂದು ಜನತೆ ಇದ್ದಾರೆ ಅವರೆಲ್ಲರೂ ಬರುವ 2 ಹಬ್ಬಗಳಲ್ಲೂ ಸಮನ್ವಯವನ್ನು ನೋಡಿ ನಮ್ಮ ಜೊತೆ ಕೈ ಜೋಡಿಸಿ ಒಳ್ಳೆಯ ಖುಷಿಯಿಂದ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲದಂಗೆ ಹಬ್ಬವನ್ನು ಆಚರಿಸೋಣ ಅಂತ ಎಲ್ಲರೆಲ್ಲರೂ ಮನವಿ ಮಾಡಿದಾಗ ಅವರೆಲ್ಲರೂ ಒಕ್ಕೊರಳಿನಿಂದ ಎಲ್ಲರೂ ಅದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಹಬ್ಬವನ್ನು ನಾವೆಲ್ಲರೂ ಸೇರಿ ಖುಷಿಯಿಂದ ಆಚರಣೆ ಮಾಡ್ತೀವಿ. ಗೋಕರ್ಣತನ ವಿಚಾರವಾಗಿ ಆಲ್ರೆಡಿ ನಾವು ಎಕ್ಸ್ಟರ್ಮೆಂಟ್ ಆರ್ಡರ್ಗಳನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಯಾರು ಮಲ್ಟಿಪಲ್ ಕೇಸಸ್ಸಲ್ಲಿ ಇನ್ವಾಲ್ವ್ ಆಗಿ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಎಕ್ಸ್ಟ್ರಾ ಚೆಕ್ ಪೋಸ್ಟ್ಗಳನ್ನು ನಾವು ಸೆಟಪ್ ಮಾಡ್ಕೊಂಡಿದ್ದೀವಿ. 4 ರೂಟ್ಗಳು, ಆ 4 ರೂಟ್ಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲದೇ ನಾವು ಯಾವ ಒಳ್ಳೆ ಕೇಸ್ಗಳೆಲ್ಲ ನಡೀತದೆ ಮಲ್ಟಿಪಲ್ ಕೇಸಲ್ಲಿ ಬೇಲ್ ಕ್ಯಾನ್ಸಲೇಷನ್ ಎಲ್ಲ ಮಾಡಿ ಅವ್ರಿಗೆ ಮತ್ತೆ ಹೇಗೆ ನಮ್ಮ ಕಡೆಯಿಂದ ನಾವು ಆಲ್ರೆಡಿ ಅದಾಗಿದೆ. ಅದಕ್ಕೆ 4 ಜನ ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಇನ್ನೂ ಅರೆಸ್ಟ್ ಆಗಿದ್ದಾರೆ. ನಮ್ಮ ಕಾರ್ಯಾಚರಣೆ ಸರ್, ಈದ್ ಮಿಲಾದ್ ಹಾಗೂ ಗಣಪತಿ ಹಬ್ಬದ ಪ್ರಯುಕ್ತ
ಈ ಒಂದು CC ಕ್ಯಾಮ್ರಾಗಳನ್ನು ಹೆಚ್ಚಿಗೆ ಅಳವಡಿಕೆ ಮಾಡಿದ್ದೀರಾ ಸರ್? ಆಲ್ರೆಡಿ ನಾವು ನಮ್ಮಲ್ಲಿ ಒಂದು 54 ಪಾಯಿಂಟ್ಸ್ ನೋಡಿ 54 ಪಾಯಿಂಟ್ಸ್ ಅಲ್ಲಿ CCTV ಕ್ಯಾಮ್ರಾ ಆಲ್ರೆಡಿ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಅಲ್ಲೆಲ್ಲವನ್ನು ನಾವು ಏನೇನು ಮುನ್ನೆಚ್ಚರಿಕೆ ಮಾಡಿದ್ದೀವಿ. ಅದರ ಜೊತೆಗೆ ನಾವು 2 ಡ್ರೋನ್ ಕ್ಯಾಮ್ರಾ ಕೂಡ ನಾವು ಮೆರವಣಿಗೆ ಟೈಮಲ್ಲಿ ನಾವು ಅದನ್ನು ಬಿಟ್ಟು ಯಾರ್ಯಾರು ಏನೇನು ಎಲ್ಲೆಲ್ಲಿ ನಿಂತ್ಕೊಂಡಿದ್ದಾರೆ ಅದನ್ನು ವಾಚ್ ಮಾಡೋದಕ್ಕೆ ನಾವು ಅದನ್ನು ಐಡೆಂಟಿಫೈ ಮಾಡಿದ್ದೀವಿ. 13 ಜನ ಸ್ಪೇಸ್ ಸೆಂಟರ್ಗಳು ಕೂಡ ನಾವು ನೇಮಕ ಮಾಡಿ ಬೈನಾಕ್ಯುಲರ್ಸ್ ಎಲ್ಲ ಕೊಟ್ಟಿದ್ದೀವಿ. ವಾಚ್ ಮಾಡ್ತಾ ಇರ್ತಾರೆ ಏನು ಮಾಡ್ತಾ ಇದ್ದಾರೆ ಅಂತ. ಇಷ್ಟು ನಾವು ಮೀಲಾದು ಮತ್ತು ಗಣಪತಿ ಎರಡಕ್ಕೂ ಸೇರಿ ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ. ಸರ್ ನಾಕಾಬಂದಿ ಯಾವಾಗಿಂದ ಆಗ್ತೀರಾ ಸರ್? ಆಲ್ರೆಡಿ ರೆಡಿ ಇದೆ. ಆಲ್ರೆಡಿ ನಾಕಾಬಂದಿ ಸಾಗರ, ಶಿವಮೊಗ್ಗ ಡ್ರಗ್ ಯೂಸರ್ಸ್ ಎಲ್ಲರಿಗೂ ಒಂದು ಎಚ್ಚರಿಕೆ. ಯಾರೇ ಈ ಒಂದು ಡ್ರಗ್ಸ್ ವಿಚಾರದಲ್ಲಿ ಸಿಕ್ಕಿದ್ರೆ ಕಠಿಣ ಕ್ರಮವಾಗುತ್ತೆ. ಕೇವಲ ಸೇವನೆ ಮಾಡೋದು ಅದನ್ನೇ ನೀವು ತಪ್ಪಿಲ್ಲ ಅಂತ ಅನ್ಕೋಬೇಡಿ. ನಿಮ್ಮ ಮೇಲೂ FIR ಆಗಿದೆ. ಆಲ್ರೆಡಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 4 ಮೇಲೆ FIR ಮಾಡಿದ್ದೀವಿ. ಯಾರು ಬರೀ ಸೇವನೆ ಮಾಡ್ತಾರೆ ಅವ್ರ ಮೇಲೂ ಕೂಡ ನಾವು FIR ಮಾಡಿದ್ದೀವಿ. ನೀವು ಎಲ್ಲಿ ತನಕ ಸೇವನೆ ಮಾಡ್ತೀರಿ ಅಲ್ಲಿ ತನಕ ಸಪ್ಲೈ ಸೇವನೆಯನ್ನು ಬಿಟ್ಟರೆ ಸಪ್ಲೈಯನ್ನು ಕೊಟ್ಟಾಗಿದೆ. ಅದರ ಜೊತೆಗೆ ನಾವು ಹೊರ ರಾಜ್ಯಗಳಲ್ಲೇ ನಾವು ಕೆಲವರನ್ನು ಅರೆಸ್ಟ್ ಮಾಡಿಸಿ ಅಲ್ಲೇ ಅವರನ್ನ ಜೈಲಲ್ಲಿ ಇರಿಸ್ತಾ ಇದ್ದೀವಿ. ನಮ್ಮ ಒಡಿಶಾ, ಆಂಧ್ರ ಪ್ರದೇಶ 2 ಕಡೆಯೂ ಎಲ್ಲಿಂದ ತಗೊಂಡ್ಬರ್ತಾ ಇದ್ರು ಅಲ್ಲಿಂದಾನೇ ಅವ್ರನ್ನ ಅರೆಸ್ಟ್ ಮಾಡಿಸಿ ನಾವು ಜೈಲಿಗೆ ಕಳಿಸ್ತಾ ಇದ್ದೀವಿ. ಬೆಂಗಳೂರಲ್ಲೂ ಮಾತಾಡೋದು ಯಾರು ಇಲ್ಲಿಂದ ಬೆಂಗಳೂರಿಗೆ ತಗೊಂಡ್ಬರಕ್ಕೆ ಹೋಗ್ತಾರೆ ಅಲ್ಲೇನೇ ಅವ್ರನ್ನ ಅರೆಸ್ಟ್ ಮಾಡಿಸಿ ನಾವು ಜೈಲಿಗೆ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು PNDPS ಇವತ್ತು ಶುರು ಮಾಡ್ತಾ ಇದ್ದೀವಿ. ಯಾರು ಗಾಂಜಾವನ್ನು ಮಾರಾಟ ಮಾಡ್ತಾ ಇದ್ದಾರೆ ನಾವು ಇಮಿಡಿಯೇಟಾಗಿ ಕರ್ಕೊಂಡೋಗಿ ಜೈಲಿಗೆ ಹಾಕ್ಬೋದು. 1 ವರ್ಷ ಜೈಲಿಂದ ಅವರು ಆಚೆ ಮಾಡ್ತಾರೆ. ಜೈಲಿಂದ ಏನಿಲ್ಲ ಕೋರ್ಟ್ ಪ್ರೊಸೀಡಿಂಗ್ಸ್ ಇಲ್ಲ. ಅದರಲ್ಲಿ ನಾವು PNDPS ಅಲ್ಲಿ ನಾವು ಕಾರ್ಯಾಚರಣೆಯನ್ನು ನಾವು ಶಿವಮೊಗ್ಗದಲ್ಲಿ ಆಲ್ರೆಡಿ ಶುರು ಮಾಡಿದ್ದೀವಿ. ಇಲ್ಲೂ ಕೂಡ ಯಾರು ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲೆ ಕಠಿಣವಾಗಿ ಕ್ರಮ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.